ಅಖಿಲ ಭಾರತ ಹಿಂದೂ ಮಹಾಸಭಾ ಪಕ್ಷದ ಕರ್ನಾಟಕ ರಾಜ್ಯದ ನೂತನ ವಕ್ತಾರರಾಗಿ ಡಾಕ್ಟರ್ ಎಸ್.ಎಲ್.ಎನ್. ಸ್ವಾಮಿ ಆಯ್ಕೆಯಾಗಿರುತ್ತಾರೆ. ನಲವತ್ತು ವರ್ಷಗಳಿಂದ ಮಾಧ್ಯಮದಲ್ಲಿ ಕೆಲಸ ಮಾಡುತ್ತಿದ್ದು ಅನೇಕ ವಾಹಿನಿಗಳಿಗೆ ಕೆಲಸ ಮಾಡಿದ್ದು ಹಲವಾರು ಲೇಖನಗಳನ್ನು ಬರೆದಿರುತ್ತಾರೆ. ರಂಗಭೂಮಿಯಲ್ಲಿ PhD ಮಾಡಿ 18 ವಿಶ್ವದ ಕಲೆ ಮಾಡಿರುತ್ತಾರೆ. ಇತ್ತೀಚೆಗೆ ರಾಮಾಯಣ ಮಹಾಭಾರತವನ್ನು ಜೋಡಿಸಿ ವಿಶೇಷವಾದ ಪ್ರಯತ್ನ, ಪ್ರಪಂಚದಲ್ಲೇ ಮೊದಲ ಬಾರಿಗೆ ಹಾಗೂ 52 ಕೃತಿಗಳು, ಇನ್ನಿತರ ಸಾಧನೆಗಳು ಇವರ ಹೆಸರಿನಲ್ಲಿವೆ. ರಾಷ್ಟ್ರೀಯ ಅಧ್ಯಕ್ಷರಾದ ಚಕ್ರಪಾಣಿ ಮಹಾರಾಜರವರಿಗೂ ಹಾಗೂ ಕರ್ನಾಟಕದ ರಾಜ್ಯಾಧ್ಯಕ್ಷರಾದ ಮನೋಜ್ ಅಲುಂಗಲ್ ನನ್ನ ಬೆಳೆಸಿದ ಗುರು ಹಿರಿಯರಿಗೂ, ಪದಾಧಿಕಾರಿಗಳಿಗೆ, ಸದಸ್ಯರಿಗೆ, ಹಿರಿಯ ಅನುಭವಿಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಸನಾತನ ಧರ್ಮದ ಪರಂಪರೆ ಮತ್ತು ಸಂರಕ್ಷಣೆಗೆ ಹಾಗೂ ಹಿಂದುತ್ವದ ಹೋರಾಟಕ್ಕೆ, ಹಿಂದುತ್ವದ ಉಳಿವಿಗೆ ನಾನು ಸದಾ ಬದ್ಧನಾಗಿರುತ್ತೇನೆ. ಪಕ್ಷದ ಏಳಿಗೆಗೆ ಶ್ರಮಿಸುತ್ತೇನೆ. ನಿಮ್ಮೆಲ್ಲರ ಸಹಕಾರವಿರಲಿ. ಕರ್ನಾಟಕ ಜನಗಳ ಒಳಿತಿಗೆ, ಹಿಂದುತ್ವದ ಉಳಿವಿಗಾಗಿ ಸದಾ ಸಿದ್ಧನಿರುತ್ತೇನೆ ಎಂದು ಅಖಿಲ ಭಾರತ ಹಿಂದೂ ಮಹಾಸಭಾ ಕರ್ನಾಟಕ ನೂತನ ಕರ್ನಾಟಕ ರಾಜ್ಯ ವಕ್ತಾರರಾಗಿ ಡಾಕ್ಟರ್ ಎಸ್.ಎಲ್.ಎನ್. ಸ್ವಾಮಿ ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಧರ್ಮೋ ರಕ್ಷತಿ ರಕ್ಷಿತ, ಇದು ಭಾರತದ ಸನಾತನ ಧರ್ಮ ಪರಂಪರೆಯಲ್ಲಿರುವಂತಹ ಅತ್ಯಂತ ಪುರಾತನವಾದಂತಹ ಒಂದು ಹೇಳಿಕೆ. ಧರ್ಮವನ್ನ ನಾವು ರಕ್ಷಣೆ ಮಾಡಿದರೆ ಅದು ನಮ್ಮನ್ನು ರಕ್ಷಣೆ ಮಾಡುತ್ತೆ. ನಮಗೆ ತುಂಬಾ ಜನಗಳಿಗೆ ಬಹಳ ದೊಡ್ಡ ಗೊಂದಲ ಇರತಕ್ಕಂಥದ್ದು ಧರ್ಮ ಅಂದ್ರೆ ಏನು ಅಂತ. ಧರ್ಮ ಅಂದ್ರೆ ಇಂಗ್ಲಿಷ್ ನಲ್ಲಿ ಇರ್ತಕ್ಕಂಥ ರಿಲಿಜನ್ ಟ್ರಾನ್ಸ್ಲೇಷನ್ ಖಂಡಿತ ಅಲ್ಲ. ತುಂಬಾ ದೊಡ್ಡ ತಪ್ಪು. ಬ್ರಿಟಿಷರು ಮಾಡಿರ್ತಕ್ಕಂಥ ಬಹಳ ದೊಡ್ಡ ತಪ್ಪದು. ಧರ್ಮ ಅಂದ್ರೆ ರಿಲಿಜನ್ಗೆ ಕಂಪೇರ್ ಮಾಡ್ತಾರೆ. ದೊಡ್ಡ ತಪ್ಪದು. ಅಷ್ಟೇ ಅಲ್ಲ, ಯಾವುದು ನಮ್ಮನ್ನ ಧರಿಸಿದೆಯೋ, ಯಾವುದು ನಮ್ಮನ್ನ ಉದ್ಧರಿಸುತ್ತೆ, ಯಾವುದು ನಮಗೆ ಬದುಕು, ನೆಲೆ, ಬೆಲೆ, ಗೌರವ, ಸಂಸ್ಕಾರ, ಸಂಸ್ಕೃತಿ ಎಲ್ಲವನ್ನ ಯಾವುದು ಪರಿಚಯ ಮಾಡುತ್ತೆ, ಅದರ ಒಟ್ಟು ಸ್ವರೂಪಕ್ಕೆ ಧರ್ಮ ಅಂತ ಹೆಸರು. ಇಡೀ ಪ್ರಪಂಚದಲ್ಲಿ ಅತ್ಯಂತ ಪುರಾತನವಾದದ್ದು ನಮ್ಮ ಸನಾತನ ಧರ್ಮ ಪರಂಪರೆ. ಅತ್ಯಂತ ಪ್ರಾಚೀನವಾದದ್ದು ಹಿಂದೂ ಧರ್ಮ ಪರಂಪರೆ. ಅದುವೇ ಸನಾತನ ಧರ್ಮ ಪರಂಪರೆ. ಇನ್ನು ಯಾವ ಧರ್ಮವೂ ಸನಾತನ ಧರ್ಮ ಅನ್ನುವಂತಹ ಹೆಗ್ಗಳಿಕೆಯನ್ನು ಪಡೆದಿಲ್ಲ. ಅದು ಪಡೆದಿದ್ದರೆ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು, ಅದು ನಮ್ಮ ಧರ್ಮ, ಹಿಂದೂ ಧರ್ಮ ಅಂತ. ಹಾಗಾಗಿ ಎಷ್ಟು ನೀವು ಇಡೀ ನಮ್ಮ ಇತಿಹಾಸವನ್ನು ತೆಗೆದು ನೋಡಿದ್ರೆ ಎಷ್ಟು ಪ್ರಚಂಡವಾದಂತಹ ಎದುರಾಳಿಗಳು, ವೈರತ್ವ, ಪ್ರತಿರೋಧಕ, ಶತ್ರುತ್ವ ಎಲ್ಲವನ್ನೂ ಕೂಡ ಸಮರ್ಥವಾಗಿ ಎದುರಿಸಿ ಎದ್ದು ನಿಂತಿರುವ ಇಡೀ ಪ್ರಪಂಚದ ಏಕೈಕ ಗಟ್ಟಿಯಾದ ಧರ್ಮ ಅಂದ್ರೆ ಹಿಂದೂ ಧರ್ಮ, ಸನಾತನ ಧರ್ಮ. ಕಾರಣ ಅದರ ಬೇರುಗಳು ಅತ್ಯಂತ ಆಳವಾಗಿದೆ. ಅದು ಸುಮ್ಮನೆ ನಿಂತಿರ್ತಕ್ಕಂಥದ್ದಲ್ಲ. ಯಾವ ಮರದ ಬೇರು ಗಟ್ಟಿಯಾಗಿರುತ್ತೋ ಅದು ಸಹಸ್ರ ವರ್ಷಗಳ ಕಾಲ ಬದುಕತ್ತೆ. ನಮ್ಮ ಹಿಂದೂ ಧರ್ಮ ಇಷ್ಟೆಲ್ಲ ಪ್ರಚಂಡವಾಗಿರ್ತಕ್ಕಂಥ ಎದುರಾಳಿಗಳನ್ನ, ಹೊಡೆತಗಳನ್ನ, ದಾಳಿಯನ್ನ, ಪ್ರತಿದಾಳಿಯನ್ನ ಪಡೆದರೂ ಕೂಡ ಅಖಂಡವಾಗಿ ನಿಂತಿದೆ. ಕಾರಣ ಏನು ಅಂತಂದ್ರೆ ಅದಕ್ಕಿರುವಂತಹ ಅಗಾಧವಾದ ಶಕ್ತಿ, ಆಳವಾದ ಬೇರುಗಳು. ಎಂತೆಂಥ ಮಹನೀಯರು, ಸಾಧು ಸಂತರು, ಸತ್ಪುರುಷರು, ಶಂಕರ, ರಾಮಾನುಜ, ಮಧ್ವರು, ಸಾಧು ಸತ್ಪುರುಷರು, ಮಹನೀಯರು, ರಾಮ, ಕೃಷ್ಣ ಎಲ್ಲರೂ ಕೂಡ ನಡೆದಾಡಿ, ಉಸಿರಾಡಿ ಈ ಧರ್ಮ ಪರಂಪರೆಯನ್ನು ಉಳಿಸಿದ್ದಾರೆ, ಬೆಳೆಸಿದ್ದಾರೆ. ವರದಿ ಚಿರಂಜೀವಿ ಸುಪ್ರೀತ್.